ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢಗೊಳಿಸಿ ಬೇರೆಯವರ ಮೇಲೆ ಅವಲಂಬಿತವಾಗಿರುವುದು ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ನಿಮ್ಮ ಪ್ರೀತಿ ಮತ್ತು ಕೋಪ ನಿಮ್ಮ ಪ್ರೀತಿ ಪಾತ್ರದಾರರಿಗೆ ಅಷ್ಟೇ ಸೀಮಿತವಾಗಿಡಿ. ಪ್ರೀತಿ ತುಂಬಾ ದುರ್ಬಲ, ಅದನ್ನು ಹಿಡದಿಡಿ. ಕೋಪ ತುಂಬಾ ಕೆಟ್ಟದ್ದು, ಅದನ್ನು ಒತ್ತಿ ಹಿಡಿಯಿರಿ. ಭಯ ತುಂಬಾ ಭಯಾನಕ, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಟೆನ್ಷನ್, ಡಿಪ್ರೆಷನ್, ಒತ್ತಡ ಯಾವಾಗ ಬರುತ್ತೆ ಅಂದ್ರೆ ತನಗಾಗಿ ಕಡಿಮೆ, ಬೇರೆಯವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಾಗ. ಜಗತ್ತಿನ ಮುಂದೆ ಅಳುವುದಕ್ಕಿಂತ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಜನ ಹೇಳುತ್ತಾರೆ ದುಃಖವನ್ನು ಹೇಳಿಕೊಳ್ಳುವುದರಿಂದ ಕಡಿಮೆಯಾಗುತ್ತೆ ಎಂದು, ಆದರೆ ಇಲ್ಲಿ ನಮ್ಮ ದುಃಖವನ್ನು ಹೇಳಿದರೆ ಮುಂದಿನವರು ಒಳಗಿನಿಂದಲೇ ಖುಷಿ ಪಡುತ್ತಾರೆ. ಎಲ್ಲರನ್ನು ಒಳ್ಳೆಯವರೆಂದುಕೊಳ್ಳುವುದೇ ನಮ್ಮ ವೀಕ್ನೆಸ್. ನಿಮ್ಮ ಹತ್ರ ಹಣ ಇರಬೇಕು ಅಷ್ಟೇ, ಇಲ್ಲಿ ಭಾವನೆಗಳಿಗೆ ಯಾವ ಬೆಲೆಯೂ ಕೂಡ ಇಲ್ಲ. ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ಅಮೂಲ್ಯವೆಂದುಕೊಳ್ಳುತ್ತೀರೋ ನೀವು ಅವರ ಜೀವನದಲ್ಲಿ ತುಂಬಾ ಅಗ್ಗವಾಗಿ ಬಿಡುತ್ತೀರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಭಾಗಿಸುವಿರೋ ಜನ ಅಷ್ಟೇ ನಿಮ್ಮ ಬೆನ್ನು ಏರಿ ಕುಳಿತು ಬಿಡುತ್ತಾರೆ. ಕೆಟ್ಟ ಸಮಯ ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಚಾಂಪಿಯನ್ ಆಗುವುದನ್ನು ಕಲಿಸುತ್ತೆ. ಯಾರು ಕಳೆದು ಹೋಗಿದ್ದಾರೋ ಅವರನ್ನು ಹುಡುಕೋ ಪ್ರಯತ್ನ ಮಾಡಿ ಹೊರತು ಯಾರು ಬದಲಾಗಿದ್ದಾರೋ ಅವರನ್ನಲ್ಲ. ಯಾಕಂದ್ರೆ ಕಳೆದು ಹೋದವರು ಸಿಗಬಹುದು, ಆದರೆ ಬದಲಾದವರು ಸಿಗಲು ಸಾಧ್ಯವೇ ಇಲ್ಲ. ಬಾಲ್ಯದಲ್ಲಿದ್ದಾಗ ಯಾವಾಗ ದೊಡ್ಡವರಾಗುತ್ತೀವಿ ಎಂದು ಯೋಚನೆ ಮಾಡುತ್ತಿದ್ದೆವು, ಈಗ ದೊಡ್ಡವರಾದ ಮೇಲೆ ಬಾಲ್ಯವೇ ಸುಂದರವಾಗಿತ್ತು ಎನಿಸುತ್ತೆ. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಲ್ವಾ. ಎಷ್ಟೇ ನೋವಾದರೂ ಕೂಡ ಬೇರೆಯವರ ಮೇಲೆ ನಿರೀಕ್ಷೆಗಳು ಮಾತ್ರ ಕಡಿಮೆ ಆಗುವುದಿಲ್ಲ. ನಾವು ಯಾರನ್ನು ನಿಜವಾಗಿ ಪ್ರೀತಿ ಮಾಡುತ್ತೇವೋ ಅಸಲಿಗೆ ಅವರು ನಮ್ಮ ಅದೃಷ್ಟದಲ್ಲಿ ಇರುವುದಿಲ್ಲ. ಕೆಲವೊಬ್ಬರು ಹೃದಯದಲ್ಲಿ ಇರುತ್ತಾರೆ ಹೊರತು ಜೀವನದಲ್ಲಿ ಇರುವುದಿಲ್ಲ. ನಮ್ಮವರೆನಿಸಿಕೊಂಡವರು ನಿಧಾನವಾಗಿ ದೂರವಾಗಲು ಪ್ರಯತ್ನ ಮಾಡಿದಾಗ, ಆದಷ್ಟು ನೋವು ಒಮ್ಮೆಲೆ ದೂರವಾದಾಗ ಆಗುವುದಿಲ್ಲ. ಸಂಬಂಧಗಳು ಹೃದಯದಿಂದ ಬೆಸೆದಿರಬೇಕು. ಮಾತುಗಳಿಂದ ಪರಿಚಿತರು ಕೂಡ ನಮ್ಮವರಾಗಲು ಪ್ರಯತ್ನಿಸುತ್ತಾರೆ. ಕೊಟ್ಟ ಮಾತನ್ನು ನಿಭಾಯಿಸುವ ಶಕ್ತಿ ಇದ್ರೆ ಮಾತ್ರ ಮಾತು ಕೊಡಿ. ಯಾಕಂದ್ರೆ ಮಾತು ಕೊಡದೆ ಸಂಬಂಧವನ್ನು ನಿಭಾಯಿಸಬಹುದು. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಯಾರೇ ಬಂದರೂ ನಮಗೆ ತಿಳಿ ಹೇಳಿ ಹೋಗುತ್ತಾರೆ. ಇನ್ನೊಬ್ಬರ ನೋವನ್ನೇ ಅರ್ಥ ಮಾಡಿಕೊಳ್ಳದವರು ಬೇರೆಯವರನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಮನುಷ್ಯ ಕೆಲವು ವಿಷಯಗಳನ್ನು ಮರೆತು ಬಿಡಬಹುದು, ಆದ್ರೆ ಅವರ ಜೊತೆ ಕೆಟ್ಟದಾಗಿ ನಡೆದುಕೊಂಡವರನ್ನು ಯಾವತ್ತೂ ಮರೆಯಲಾಗುವುದಿಲ್ಲ. ಎಲ್ಲಿ ಪ್ರಾಮಾಣಿಕತೆ ನಿರೀಕ್ಷೆ ಇರುತ್ತೋ ಅಲ್ಲಿಂದ ಮೋಸ ಸಿಕ್ಕ ಮೇಲೆ ನಿಮ್ಮ ನಿಜವಾದ ಸ್ವಭಾವದ ಅನುಮಾನವಾಗುತ್ತೆ. ಯಾರಿಗೆ ನೀವು ಕ್ಷಮಿಸಲು ಸಾಧ್ಯವಿಲ್ಲವೋ ಅವರನ್ನು ಮರೆತು ಬಿಡಿ, ಮತ್ತೆ ಯಾರನ್ನು ಮರೆಯಲು ಸಾಧ್ಯವಿಲ್ಲವೋ ಅವರನ್ನು ಕ್ಷಮಿಸಿ ಬಿಡಿ. ಈ ಸಮಯ ನೀವು ಇಲ್ಲದೆ ಬದುಕುವನ್ನು ಕಲಿಸಿಕೊಡುವಷ್ಟು ಬೇರೆಯವರನ್ನು ಇಗ್ನೋರ್ ಮಾಡಬೇಡಿ. ಈ ಮಾತು ತುಂಬಾ ನಿಜ. ಯಾರು ಜೀವನದಲ್ಲಿ ಹೊಸ ಗೆಳೆತನದ ಆಗಮವಾಗುತ್ತೋ ಅವರು ಹಳೆಯ ಗೆಳೆತನದ ಮೌಲ್ಯವನ್ನೇ ಮರೆತು ಬಿಡುತ್ತಾರೆ. ಕಠಿಣವಾದ ಪರೀಕ್ಷೆಗಳ ಜೊತೆಗೆ ಜೀವನ ಸಾಗುತ್ತಿದೆ. ಒಂದು ಗಾಯವಾಸಿ ಆಗುತ್ತಿಲ್ಲ, ಮತ್ತೆ ಒಂದು ಗಾಯ ನಾನು ಬರುತ್ತೇನೆ ಎಂದು ಹಠ ಹಿಡಿದು ಕುಳಿತಿದೆ. ನೆನಪು ಮಾಡಿಕೊಳ್ಳುವುದು ಮತ್ತು ನೆನಪಾಗುವುದು ಇವ ಎರಡು ಬೇರೆ ಬೇರೆ ವಿಷಯಗಳು. ಯಾರು ನಮ್ಮವರು ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ಯಾರು ನಮ್ಮನ್ನು ತಮ್ಮವರೆಂದುಕೊಂಡಿರುತ್ತಾರೋ ಅವರು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಕೆಲವು ಜನ ಯಾವಾಗಲೂ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಈ ಸಮಯ ಕೆಲವು ಕ್ಷಣಗಳೇ ಅಷ್ಟೇ ನಮ್ಮ ಹತ್ತಿರ ತಂದು ನಿಲ್ಲಿಸಿರುತ್ತದೆ. ಪ್ರತಿ ಒಂದು ಮಾತಿಗೆ ಕಣ್ಣಂಚಲ್ಲಿ ನೀರು ಬರುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಸ್ಟ್ರಾಂಗ್ ಆಗುವ ಆಟದಲ್ಲಿ ಯಾರೋ ನಿಧಾನವಾಗಿ ಚೂರು ಚೂರು ಆಗುತ್ತಿದ್ದಾರೆ ಎಂದು. ಇಷ್ಟೇ ಜೀವನ. ಆದರೂ ಬೆಟ್ಟದಷ್ಟು ಕನಸುಗಳು. ಅಪರಾಧವಂತೂ ಗೊತ್ತಿಲ್ಲ, ಆದರೆ ಆರೋಪಿಗಳು ಸುರಿಮಳೆ ಇದೆ. ತಪ್ಪು ಮಾಡಿದ ಮೇಲೆ ಜೊತೆ ಬಿಟ್ಟು ಬಿಡುವವರು ತುಂಬಾ ಜನ ಇದ್ದಾರೆ, ಆದ್ರೆ ತಪ್ಪು ಮಾಡಿದ ಮೇಲೆ ತಿಳಿ ಹೇಳಿ ನಮ್ಮ ಜೊತೆಯಾಗಿ ನಿಲ್ಲುವರು ತುಂಬಾ ವಿರಳ. ನೀವು ಕೋಪ ಮಾಡಿಕೊಂಡಿದ್ದು ದ್ವೇಷದಿಂದ ಮಾತನಾಡಿದರೂ ಕೂಡ ಅವರು ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರೆ ಅವರು ತಮಗಿಂತ ನಿಮ್ಮನ್ನೇ ಹೆಚ್ಚು ಪ್ರೀತಿ ಮಾಡುತ್ತಿದ್ದಾರೆ ಎಂದರ್ಥ. ಆನ್ಲೈನ್ ಎಲ್ಲರೂ ಇರುತ್ತಾರೆ, ಆದ್ರೆ ನೀವು ಯಾರಿಗೆ ಇಂಪಾರ್ಟೆಂಟ್ ಅನಿಸಿರುತ್ತೀರೋ ಅವರೇ ಮೊದಲು ಮೆಸೇಜ್ ಮಾಡ್ತಾರೆ. ಯಾರಿಗಾದರೂ ಕುಡಿಯಲು ನೀರು ತರಲು ಹೇಳಿದ್ರೆ ಮೊದಲು ಅವರು ನೀರು ಕುಡಿಯುತ್ತಾರೆ. ಇದು ಜೀವನ. ಇಲ್ಲಿ ಎಲ್ಲರೂ ತಮಗಾಗಿ ಅಷ್ಟೇ ಮೊದಲು ಬದುಕುತ್ತಾರೆ. ಲೈಫ್ ನಲ್ಲಿ ಎರಡು ವಸ್ತುಗಳನ್ನು ಯಾವತ್ತೂ ಮರೆಯಬೇಡಿ. ಒಂದು ವಿಶ್ವಾಸ, ಮತ್ತೊಂದು ಕೊಟ್ಟ ಮಾತು. ಇವು ಮುರಿದರೆ ಶಬ್ದವೂ ಕೇಳಿಸುವುದಿಲ್ಲ, ಆದರೆ ಆಳವಾದ ನೋವುಂಟು ಮಾಡುತ್ತೆ. ಪುಸ್ತಕಗಳಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಸಮಯ ಮತ್ತು ಜನರ ಕಲಿಸುವ ಪಾಠ ಮಾತ್ರ ಯಾವಾಗಲೂ ನೆನಪಿನಲ್ಲಿರುವ ಹಾಗೆ ಮಾಡುತ್ತೆ. ನಾವು ಯಾರನ್ನು ತುಂಬಾ ಬೇಕಾದರು ಎಂದುಕೊಂಡಿರುತ್ತೇವೋ ಅವರಿಗೆ ನಾವು ಅಷ್ಟು ಬೇಕಾದವರಾಗುವುದಿಲ್ಲ. ಸಮಯ ಮತ್ತು ನಮ್ಮವರು ಇಬ್ಬರೂ ಕೂಡ ಬದಲಾದರೆ ಮನುಷ್ಯ ಒಳಗಿನಿಂದ ಒಡೆದು ಹೋಗಿ ಬಿಡುತ್ತಾನೆ, ಮತ್ತೆ ಒಳಗಿನಿಂದ ಕಲ್ಲು ಹೃದಯನಾಗಿ ಬಿಡುತ್ತಾನೆ. ನೆನಪಿಡಿ, ಮರೆತು ಕೂಡ ನಿಮ್ಮ ಹೃದಯದ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕಂದ್ರೆ ಅದು ತಮಾಷೆಯಾಗಲು ತುಂಬಾ ಸಮಯ ತೆಗೆದುಕೊಳ್ಳುವುದಿಲ್ಲ. ಒಂದು ಮಾತು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ಬೇರೆಯವರ ಮುಂದೆ ಹತ್ತು ಕರೆದರೆ ಅಲ್ಲಿ ಗೌರವ ಸಿಗುವುದಿಲ್ಲ, ಪ್ರೀತಿಯೂ ದೊರೆಯುವುದಿಲ್ಲ. ಅದಕ್ಕಾಗಿ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ರೆ ಅವರು ತಾವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ.
ಇಲ್ಲದಿದ್ರೆ ಇಂಥ ಸಂಬಂಧವನ್ನು ನಿಮ್ಮ ಜೀವನದಿಂದಲೇ ಕಿತ್ತು ಎಸೀರಿ. ನಮಗೆ ಯಾವ ವಿಷಯದಲ್ಲಿ ನೋವಾಗುತ್ತಿದೆ ಎಂದು ನಮ್ಮವರಿಗೆ ಅಷ್ಟೇ ಗೊತ್ತು, ಹೊರತು ಅಪರಿಚಿತರಿಗಲ್ಲ. ಜೀವನದಲ್ಲಿ ಕಷ್ಟಗಳೇ ಮುಗಿಯುತ್ತಿಲ್ಲ, ಅಂತದ್ರಲ್ಲಿ ಮತ್ತೆ ಕಷ್ಟಗಳು ನಾವು ಬರುತ್ತಿವೆ ಎಂದು ಹಠ ಹಿಡಿಯುತ್ತಿವೆ. ಯಾರನ್ನಾದರೂ ತುಂಬಾ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ, ಯಾಕಂದ್ರೆ ಯಾರನ್ನು ಹಚ್ಚಿಕೊಳ್ಳುತ್ತೇವೆ ಅವರೇ ನಮ್ಮನ್ನು ಬಹಳ ಬೇಗ ಬಿಟ್ಟು ಹೋಗುತ್ತಾರೆ. ಬೇರೆಯವರ ನೋವನ್ನು ನೋಡಿ ನಿಮಗೂ ನೋವಾಗುತ್ತಿದೆ ಎಂದರೆ ನೀವು ಒಬ್ಬ ಮನುಷ್ಯ. ನೋವನ್ನು ನೀವೇ ಸಹಿಸಿಕೊಳ್ಳಬೇಕಾದಾಗ ಬೇರೆಯವರ ಮುಂದೆ ಹೇಳಿ ತಮಾಷೆ ಯಾಕೆ ಮಾಡಿಸಿಕೊಳ್ಳುವುದು? ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ, ಮನುಷ್ಯರು ಕೂಡ ಸೂರ್ಯಕಾಂತಿ ಹೂ ಇದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗಿ ಬಿಡುತ್ತಾರೆ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರಿ.